ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿಗೆ ಮೊದಲಿಂದಾನು ನಾನು ವಿರೋಧವನ್ನ ಮಾಡ್ತಿದ್ದೀನಿ. ಆದರೆ ಆಡಳಿತ ಪಕ್ಷ ಇರೋದ್ರಿಂದ ನಾನು ಯಾವುದೇ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿಲ್ಲ. ನನಗೆ ನನ್ನ ತಾಲೂಕಿನ ಜನ ಮುಖ್ಯ. ಹೇಮಾವತಿ ನೀರಿನ ವಿಚಾರದಲ್ಲಿ ನನ್ನ ವಿರೋಧ ಇದೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಲಮಾಚಕುಂಟಿ, ಸಣಬನಹಳ್ಳಿ, ಈರಪ್ಪನಹಟ್ಟಿ ಹಾಗೂ ಹೂವಿನಕಟ್ಟಿಯಲ್ಲಿ ಹಮ್ಮಿಕೊಂಡಿದ್ದ ಸುಮಾರು 4 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕುಣಿಗಲ್ ಉತ್ಸವಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು, ನಾನು ಕೂಡ ಹೋಗಿದ್ದೆ. ಆದರೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹೇಮಾವತಿ ವಿಚಾರದ ಬಗ್ಗೆ ಮಾತನಾಡಿರೋದು ನಿಜ. ಆದರೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ ಅಂತ ಹೇಳಿದ್ರು. ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ದಿಲೀಪ್ ಕುಮಾರ್ ಅವರು ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡುತ್ತಿದ್ದಾರೆ. ನಾನು ಈ ತಾಲೂಕಲ್ಲಿ ಗೆದ್ದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀನಿ. ನಾನು ಇದುವರೆಗೂ ಯಾವ ರೈತನ ಮೇಲೂ ಕೂಡ ಒಂದು ಕೇಸ್ ಹಾಕ್ಸಿಲ್ಲ. ಹಾಕ್ಸಿದ್ರೆ ತೋರಿಸ್ಲಿ, ಅದನ್ನ ಬಿಟ್ಟು ಸುಳ್ಳು ಹೇಳ್ಕೊಂಡು ಹೇಳಿಕೆ ಕೊಡೋದನ್ನ ದಿಲೀಪ್ ಕುಮಾರ್ ಬಿಡಬೇಕು ಅಂತ ಆಗ್ರಹಿಸಿದ್ರು. ನಾನು ಯಾವತ್ತೂ ಅಧಿಕಾರಕ್ಕೋಸ್ಕರ ಆಸೆ ಪಡೋನಲ್ಲ. ನಾನು ಯಾರನ್ನೂ ಕೂಡ ನನ್ನನ್ನ ಮಂತ್ರಿ ಮಾಡಿ ಅಂತ ಕೇಳಿಲ್ಲ. ನನಗೆ ನನ್ನ ಕ್ಷೇತ್ರದ ಜನ ಮುಖ್ಯ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಯ್ಯ, ಜಯಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ದಯಾನಂದ್, ಅಯ್ಯಣ್ಣ, ಸುನೀತಾ, ಗಿರೀಶ್, ಸಿದ್ದರಾಮಯ್ಯ, ಸಾತೇನಹಳ್ಳಿ ರಾಜಣ್ಣ, ವತ್ಸಲ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ವಿಚಾರ ಬಂದಂಥ ಸಂದರ್ಭದಲ್ಲಿ ದಿಲೀಪ್ ಹೇಳ್ತಾರೋ ಮತ್ತೊಬ್ಬ ಹೇಳ್ತಾರೋ ಯಾವ್ಯಾವ ಹೆಂಗೆ ಹೇಳ್ಕೊತಾರೋ ಅವ್ರ ಇಚ್ಛೆ ಅನುಸಾರವಾಗಿ ಅವ್ರು ಹೇಳ್ತಾರೆ. ಅವರು ಇಲ್ಲಿ ಎಲೆಕ್ಷನ್ಗೆ 2 ಸಾರಿ ನಿಲ್ಲಿಸ್ಕೋತಾರೆ. ಅವರು ಏನೋ ಒಂದು ನಮ್ಮ ಮೇಲೆ ಅಪಪ್ರಚಾರ ಮಾಡಬೇಕು ಮಾಡ್ತಾರೆ. ಅದಕ್ಕೆ ಆಗ್ತಾರೆ ಏನಿದೆಯೋ ಅದು ಈ ತಾಲೂಕಿನ ಜನತೆಗೆ ಗೊತ್ತು. ನಾನು MLA ಆದಾಗ ಯಾವ್ಯಾವ ಕೆರೆಗೆ ನೀರು ಹೋಗ್ತಿದ್ದು ಅಂತ ಅವ್ರಿಗೆ ಗೊತ್ತೈತೆ. ಹೋಲಿ ಎಷ್ಟು ಕೆರೆ ಹೋಗಿದ್ದು, ಎಷ್ಟು ಕೆರೆಗೆ ಗುಡಿಸಿದ್ದೀವಿ, ಎಷ್ಟು ಕೆರೆ ಅದು ಅವಾಗ ಎಷ್ಟಾಗಿ ಆದಾಗಿತ್ತು ನೀರು. 1200 ಅಡಿ 400 ಅಡಿ ಕೊಡಿತಿದ್ದು. ಈಗ ಈ ಸರಿ 150-200 ಬೋರ್ ಕೊಡಿಸಿದ್ದೀನಿ. ಯಾವ ಬೋರೂ 500 ಮೇಲೆ ಕೊರೆಯೋಕ್ಕೆ ಆಗಿಲ್ಲ. ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿಲ್ವ, ಯಾವ್ಯಾವ ಕೆರೆಗೆ ನೀರು ಬಿಟ್ಟಿದ್ದೀವಿ ಅಂತ ಅವ್ನಿಗೇನು ಗೊತ್ತು. ಎಲ್ಲೆಲ್ಲಿ ಯಾವ್ಯಾವ ಕೆರೆಗೆ ನೀರು ಬರುತ್ತೆ, ತೂಬೆಲ್ಲವೇ ಅಂತ ಗೊತ್ತಾಯ್ತು ಅವನಿಗೆ. ಏನೋ ಹೇಳ್ಕೊಂತಾರೆ, ಚಟಕ್ಕೆ ಬಂದವರೇ ಹೇಳ್ಕೊಂತಾರೆ. ಈಗ ಗೊತ್ತಾಯ್ತಲ್ಲ ಎಲೆಕ್ಷನ್ ಇನ್ನೂ 2 ವರ್ಷ ಐತಲ್ವಾ, ಬರ್ತಾರೆ, ಅದು ಮುಗಿಸ್ಕೊಂಡು ಹೋಗ್ತಾರೆ. ಅಧಿಕಾರ ಯಾರು ಮಂತ್ರಿ ಕೇಳಿದ್ದೀನಿ, ಯಾವನಾರು ಮಂತ್ರಿ ಕೇಳಿದ್ದಾರೆ, ಮಾಡಿದ್ದಾರೆ. ಯಾರು ಮಂತ್ರಿ ಮಾಡಿದ್ದೆ, ಯಾರನ್ನು ಕೇಳಿರಲ್ಲ. ನನಗೆ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಎಲ್ಲಿ ತನಕ ಜನ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ಅವ್ರ ಗುಣ ಕೆಲಸ ಮಾಡ್ತೀನಿ. ನಾನು ಆಗೋದಕ್ಕೆ ಮೊದಲು ಎಲ್ಲಿ ಹೆಂಗಿತ್ತು, ನೀರಿಗೆ ಎಷ್ಟು ಹೋರಾಟ ಜನ ಈಗ ಹೆಂಗವ್ರೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಹಿರಿಯರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ರೈತರ ಮೇಲೆ ಬೇಕು ಅಂತ ನಾನು ಯಾಕೆ ಕೇಸ್ ಹಾಕ್ಸಕ್ಕೆ ನನ್ನ ಜೀವನದಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಯಾರೇ ಕಿತ್ತಾಡ್ಕೊಂಡು ಹೋದ್ರೂ ನನಗೆ ಆಗದವ್ರು ಬಂದ್ರೂ ಕೇಸ್ ಹಾಕ್ಬೇಡಪ್ಪ, ರಾಜಿ ಮಾಡಿ ಕಳಿಸಿ ಅಂತ ಹೇಳ್ತೀನಿ. ಪೊಲೀಸ್ನವ್ರ ಮೇಲೆಲ್ಲ ಇವರು ದೌರ್ಜನ್ಯ ಮಾಡಿದಾಗ ಹಾಕಿರ್ತಾರೆ, ಅದಕ್ಕೆ ರೈತರ ಮೇಲೆ ಹಾಕಿರ್ತಾರೆ. ಯಾರ ಮೇಲೆ ಹಾಕಿರೋ ಅದ್ರ ಬಗ್ಗೆ ನನಗೆ ಏನೂ ಐಡಿಯಾ ಇಲ್ಲ ಸರ್. ಲಿಂಕ್ ಎಲ್ಲರಿಗೆ ಭಾಗ ಜನಕ್ಕೆ ಗೊತ್ತು ನಾವು ಹೆಂಗೆ ಏನು